ಹಾಯ್ ಆಲ್, ಇದು ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್. ಇವತ್ತು ನನ್ನ ತಮ್ಮ ಶಬರಿಮಲೆ ಪ್ರಸಾದ ತಂದುಕೊಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಅವನಿಗೋಸ್ಕರ ಪನ್ನೀರ್ ರೋಲ್ ಮಾಡ್ತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಎಲ್ಲ ಥರ ಮಸಾಲೆ ಪೌಡರ್ಗಳನ್ನ ಸೇರಿಸಿ, ಜೊತೆಗೆ ಕಡಲೆ ಹಿಟ್ಟು ಹಾಗೆ ಮೊಸರನ್ನ ಸೇರಿಸ್ಕೊಂಡು ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ ಹಾಗೆ ಪನ್ನೀರ್ನು ಕೂಡ ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊತೀನಿ. ಹಾಗೆ ನಾನು ಪನ್ನೀರ್ ರೋಲ್ಗೆಲ್ಲ ಮಯೋನೀಸ್ ಹಾಕಲ್ಲ, ಹಾಗಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಒಂದು ಜಾರ್ಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಜೀರಿಗೆ ಪುಡಿ, ಉಪ್ಪು ಹಾಗೆ ಲೆಮನ್ನು ಹಾಕೊಂಡು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಪಾತಿ ಹಿಟ್ಟನ್ನು ಕೂಡ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಅದನ್ನು ಲಟ್ಟಿಸ್ಕೊಂಡು ಚಪಾತಿ ಥರನೇ ಸುಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಚಟ್ನಿ ಹಾಗೆ ಟೊಮೊಟೊ ಕೆಚಪ್ನು ಕೂಡ ಸೇರಿಸ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪನ್ನೀರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾಬೇಜ್ನ ಸೇರಿಸಿ ರೋಲ್ ಮಾಡಿಕೊಂಡೆ ಅಷ್ಟೇ. ಹಾಗೆ ನನ್ನ ತಮ್ಮ ಪ್ರತಿ ಸಲ ಶಬರಿಮಲೆಯಿಂದ ಬರುವಾಗ ನಮಗೋಸ್ಕರ ಏನಾದರೂ ತೊಗೊಂಡು ಬರ್ತಾನೆ. ಈ ಸಲ ಅವ್ರ ಭಾವಂಗೆ ಒಂದು ಫುಲ್ ಓವರ್, ನನಗೊಂದು ಸೀರೆ ತೊಗೊಂಡು ಬಂದಿದ್ದ. ಸೀರೆ ತುಂಬಾ ಇಷ್ಟ ಆಯಿತು.